ಹಲೋ ನಮಸ್ಕಾರ. ಇವತ್ತು ನೋಡಿ ಒಂದು ಒಳ್ಳೆ ರೆಸಿಪಿ ಮಾಡಿದ್ದೀನಿ. ಅದೇನು ರೆಸಿಪಿ ಅಂತ ನಿಮಗೆ ತಿಳ್ಕೊಬೇಕನ್ನಂಗಿದ್ರೆ ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸಿ. ನೋಡಿ, ಇದು ನಿಮಗೆ ಕಾಣಿಸ್ತಾ ಇದೆ ಮುಲ್ಲಂಗಿ ಕಾಯಿ ಅಂತ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತ ಹೇಳ್ಬೋದು. ಬಟ್ ಇದು ಎಲ್ಲ ಕಡೆ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಕಡೆ ಕೂಡ ಸೀಸನಲ್ಲಿ ಮಾತ್ರ ಇದು ಸಿಗೋದು. ನೋಡಿ, ನಾನು ಇದನ್ನು ತೊಗೊಂಡು ಬಂದು ಆಮೇಲೆ ಮೇಲೆ ಕೆಳಗಡೆ ಇಂದ ಮುಂದೆ ಎರಡು ಸೈಡು ಇದನ್ನು ಸ್ವಲ್ಪ ಕಟ್ ಮಾಡಬೇಕು. ಬಟ್ ತುಂಬ ಚೆನ್ನಾಗಾಗುತ್ತೆ, ರೊಟ್ಟಿ ಜೊತೆ ಅಂತ ಸೂಪರ್ ಅಂತಲೇ ಹೇಳ್ಬೋದು. ನೋಡಿ, ಇದು ನಾನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಇದನ್ನು ಸ್ವಲ್ಪ ಅಂದರೆ ಹುರಿಬೇಕು ಚೆನ್ನಾಗಿ. ಒಂಥರ ಮುಲ್ಲಂಗಿ ಹೆಂಗಿರುತ್ತೋ ಅದೇ ಥರನೇ ಸ್ಮೆಲ್ ಇರುತ್ತೆ. ಬಟ್ ಮುಲ್ಲಂಗಿ ಕಾಯಿ ಇದು. ನೋಡಿ, ಇದನ್ನು ನಾನು ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ. ನೋಡಿ, ಈ ಪಲ್ಯ ತುಂಬಾ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಆಮೇಲೆ ಇದ್ರ ರುಚಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನು ಬಿಸಿ ಬಿಸಿ ರೊಟ್ಟಿ ಜೊತೆ ಈ ಪಲ್ಯ ಮಾಡ್ತಾಯಿದ್ದೀನಿ. ಬಟ್ ರೊಟ್ಟಿ ಜೊತೆ ಅಂತೂ ಸೂಪರಾಗಿರುತ್ತೆ. ಮತ್ತು ಬೇರೆದರಲ್ಲೂ ಕೂಡ ಇದನ್ನು ತಿನ್ಬೋದು. ನೋಡಿ, ಇವಾಗ ನಾನು ಇದನ್ನು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಹುರಿದ್ಬಿಟ್ಟಿದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಇದನ್ನು ಇವಾಗ ನೋಡಿ ನಾನು ಸ್ವಲ್ಪ ಇದನ್ನು ತಣ್ಣಗಾಗೋಕೆ ಬಿಟ್ಟಿದ್ದೀನಿ. ಬನ್ನಿ ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಸಾಸಿವೆ ಜೀರಿಗೆ ಎರಡೂ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಕೆಂಪಗಾದ್ಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಹಾಕಿದರೆ ಸಾಕು. ಇದನ್ನ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಖಾರ ಹಾಕ್ತಾಯಿದ್ದೀನಿ. ನೋಡಿ, ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ಇದು ಒಂದು 2-3 ನಿಮಿಷ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು. ನೋಡಿ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನೋಡಿ, ಇವಾಗ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಮುಲ್ಲಂಗಿ ಕಾಯಿನ ಹಾಕ್ತಾಯಿದ್ದೀನಿ. ನೋಡಿ, ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಅದು ಸ್ಮೆಲ್ ಏನೂ ಇರಲ್ಲ, ಮುಲ್ಲಂಗಿ ಸ್ಮೆಲ್ ಏನೂ ಬರಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಬೇಯಬೇಕಲ್ವ, ಫ್ರೈ ಮಾಡಿಟ್ಕೊಂಡಿದ್ದೆ. ಇವಾಗ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಕುದೀತಾ ಇದೆ. ಈ ಟೈಮಲ್ಲಿ 1-2 ಸ್ಪೂನ್ ಶೇಂಗದ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ನೋಡಿ, ನೋಡಿ ನೀರೆಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ನೋಡಿ, ಪಲ್ಯ ರೆಡಿಯಾಗಿದೆ. ಇದು ರೊಟ್ಟಿ ಜೊತೆಗೆ ಸೂಪರ್ ಅಂತ ಹೇಳ್ಬೋದು. ನೀವು ಅಷ್ಟೇ ಈ ಪಲ್ಯ ಈಗ ಮುಲ್ಲಂಗಿ ಕಾಯಿ ಏನಾದರೂ ಸಿಕ್ಕಿದರೆ ತಂದು
ಪಲ್ಯ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ.